ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾಗಿರುವಂತಹ ಈ 2024-25ನೇ ಸಾಲಿನಿಂದ ನಮ್ಮ ಈ ಶಾಲಾ ಹಾಗೂ ಕಾಲೇಜು ಹಾಗೂ ಯೂನಿವರ್ಸಿಟಿಗಳಲ್ಲಿ ನಾವು ಸ್ಥಾಪನೆ ಮಾಡಿರುವಂತಹ ELC ಅಥವಾ ಮತದಾರರ ಸಾಕ್ಷರತಾ ಕ್ಲಬ್, ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ಅನ್ನ ನಾವು ಇವತ್ತು ಚುನಾವಣಾ ಆಯೋಗದವರು ಒಂದು ಪೋರ್ಟಲ್ ಅನ್ನ ಮಾಡಿ, ಆ ಚುನಾವಣಾ ಆಯೋಗದ ಪೋರ್ಟಲ್ ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರ ಪ್ರಕಾರ ನಮ್ಮ ಎಲ್ಲ ಚಟುವಟಿಕೆಗಳನ್ನ, ಎಲ್ಲ ಮಾಹಿತಿಗಳನ್ನ ಪ್ರತಿಯೊಂದು ಕಾಲೇಜು ಶಾಲೆಗಳು ಆ ಒಂದು ಮಾಹಿತಿಯನ್ನ ಅದರಲ್ಲಿ ಅಪ್ಲೋಡ್ ಮಾಡುವಂತೆ ಸೂಚಿಸಿರುವಂತದ್ದನ್ನ ನಾವೆಲ್ಲರೂ ನೋಡ್ತೀವಿ. ಪ್ರತಿ ವರ್ಷವೂ ಕೂಡ ಆ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತಹ ಒಂದು ವೇಳಾಪಟ್ಟಿಯಂತೆ ಪ್ರತಿ ತಿಂಗಳು ನಾವು ಮಾಡಬೇಕಾದ ಚಟುವಟಿಕೆಗಳು, ಆ ಎಲ್ಲ ಚಟುವಟಿಕೆಗಳನ್ನ ನಾವು ಯಾವ ರೀತಿ ದಾಖಲೀಕರಣ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಇದು ಪ್ರೌಢಶಾಲೆ ಆಗಿರಬಹುದು, ಪದವಿ ಪೂರ್ವ ಕಾಲೇಜು ಆಗಿರಬಹುದು, ಟೆಕ್ನಿಕಲ್ ಅಥವಾ ಪಾಲಿಟೆಕ್ನಿಕಲ್ ಇಂಜಿನಿಯರಿಂಗ್ ಆಗಿರಬಹುದು, ಅಥವಾ ಡಿಗ್ರಿ ಕಾಲೇಜಸ್ ಆಗಿರಬಹುದು, ಎಲ್ಲರೂ ಕೂಡ ಇದೇ ಒಂದು ಮಾದರಿಯಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಈ ಒಂದು ಚಟುವಟಿಕೆಯನ್ನ ನಾವು ದಾಖಲೀಕರಣ ಮಾಡಬೇಕಾಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ದಾಖಲೀಕರಣ ಮಾಡಬಹುದು ಅನ್ನೋದನ್ನ ಈಗ ನಾನು ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ಕಾಲೇಜಿಗೂ ಕೂಡ ಒಂದೊಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಮಾಡಲಾಗಿದೆ ಕ್ರಿಯೇಟ್. ಆ ಯೂಸರ್ ನೇಮ್ ಏನಾಗಿರ್ತಾ ಇದೆ ಅನ್ನೋದನ್ನ ನಿಮ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು. ಸ್ನೇಹಿತರೆ, ಈಗ ಯೂನಿವರ್ಸಿಟಿ ಅನ್ನುವಂತಹ ಒಂದು ಭಾಗ ಬರುತ್ತೆ. ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಟ್ ಅಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಆಗಿರಬಹುದು ಅಥವಾ ಪಾಲಿಟೆಕ್ನಿಕ್ ಆಗಿರಬಹುದು, ಅಂತಹ ಇನ್ಸ್ಟಿಟ್ಯೂಟ್ ಗಳು ಬರ್ತಾ ಇವೆ. ಕಾಲೇಜಸ್ ಅಂದಾಗ ಎಲ್ಲಾ ಡಿಗ್ರಿ ಕಾಲೇಜಸ್ ಬರುತ್ತೆ, ಫಸ್ಟ್ ಗ್ರೇಡ್ ಕಾಲೇಜಸ್. ಇನ್ನು PU ಬೋರ್ಡ್ ಗೆ ಸಂಬಂಧಪಟ್ಟಂತೆ ಅಂದ್ರೆ PU ಕಾಲೇಜಿಗೆ ಸಂಬಂಧಪಟ್ಟಂತಹದ್ದು ಒಂದು ಭಾಗ ಆದ್ರೆ, ಇನ್ನು ಹೈಸ್ಕೂಲ್ 9ನೇ ಮತ್ತು 10ನೇ ತರಗತಿ ಹೊಂದಿರುವಂತಹ ಹೈಸ್ಕೂಲ್, ಹೀಗೆ ಪ್ರಮುಖವಾಗಿ 5 ರೀತಿಯ ಒಂದು ಸಂಸ್ಥೆಗಳನ್ನ, ಇನ್ಸ್ಟಿಟ್ಯೂಷನ್ ಗಳನ್ನ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಯೂನಿವರ್ಸಿಟಿಯವರು ಯಾವ ರೀತಿಯಾಗಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತವ್ರು ಯಾವ ರೀತಿಯಾಗಿ ಯೂಸರ್ ನೇಮ್ ಅನ್ನ ನೋಡ್ಬೇಕು ಅಂದ್ರೆ ಯು ಅನ್ನುವಂತಹ ಅಲ್ಫಾಬೆಟ್ ನೊಂದಿಗೆ 4 ಡಿಜಿಟ್ ಇರುವಂತಹ ಒಂದು ಕೋಡ್ ಅನ್ನ ಅವರಿಗೆ ನೀಡಲಾಗಿರುತ್ತೆ. ಇನ್ನು ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಟ್ ಅಂದ್ರೆ ಪಾಲಿಟೆಕ್ನಿಕ್ ಆಗಿರಬಹುದು, ಇಂಜಿನಿಯರಿಂಗ್ ಕಾಲೇಜಸ್ ಆಗಿರಬಹುದು, ಇವರಿಗೆ ಯಾವ ರೀತಿಯಾದಂತ ಕೋಡ್ ಇದೆ ಅಂದ್ರೆ ಎಸ್ ಅಲ್ಫಾಬೆಟ್ ನೊಂದಿಗೆ 5 ಡಿಜಿಟ್ ನ ಒಂದು ಕೋಡ್ ಅನ್ನ ಅವರಿಗೆ ನೀಡಲಾಗಿದೆ. ಇನ್ನು ನೀವು ಕಾಲೇಜಸ್ ಅಂತ ನೋಡಬಹುದು. ಕಾಲೇಜಸ್ ಅಂದ್ರೆ ಡಿಗ್ರಿ ಕಾಲೇಜಸ್. ಇಲ್ಲಿ ಡಿಗ್ರಿ ಕಾಲೇಜಸ್ಗೂ ಕೂಡ ಸಿ ಅನ್ನುವಂತಹ ಅಲ್ಫಾಬೆಟ್ ನೊಂದಿಗೆ 5 ಡಿಜಿಟ್ ನ ಒಂದು ಕೋಡ್ ಅನ್ನ ಅವರಿಗೆ ನೀಡಲಾಗಿದೆ. ಇದು ಅವರ ಯೂಸರ್ ನೇಮ್ ಆಗಿರುತ್ತೆ. ಇನ್ನು PU ಕಾಲೇಜಸ್ ನಲ್ಲಿ PU ಬೋರ್ಡ್ ಪ್ರತಿಯೊಂದು ಕಾಲೇಜಿಗೂ ಕೂಡ ಒಂದೊಂದು ಕೋಡ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಉದಾಹರಣೆಗೆ AN ಮತ್ತು ಮುಂದೆ 4 ಡಿಜಿಟ್ ಹೊಂದಿರುವ ಒಂದು ಸಂಖ್ಯೆ. ಹೀಗೆ ಪ್ರತಿ ಕಾಲೇಜಿಗೂ ಕೂಡ ಒಂದೊಂದು ಅವರ ಕಾಲೇಜ್ ಕೋಡ್ ಅಂತ ಕೊಡಲಾಗಿದೆ. ಆ ಕಾಲೇಜ್ ಕೋಡ್ ಏನಾಗಿರ್ತಾ ಇದೆ PU ಕಾಲೇಜ್ದವರಿಗೆ ಅವರ ಯೂಸರ್ ನೇಮ್ ಆಗಿರುತ್ತೆ. ಇದನ್ನ ಸ್ವಲ್ಪ ಗಮನಿಸಬೇಕು. ಇದನ್ನ ನಾನು ಒಂದು ಉದಾಹರಣೆ ಸಮೇತ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತೇನೆ. ಇನ್ನು ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಿದ್ರೆ 9, 10ನೇ ತರಗತಿಗೆ ಅವರಿಗೆ ಸ್ಕೂಲ್ ID ಆಗಿ ಡೈಸ್ ಕೋಡ್ ಅಂತ ಇರುತ್ತೆ. ಆ ಡೈಸ್ ಕೋಡ್ ಅನ್ನ ಅವರು ಇಲ್ಲಿ ಉಪಯೋಗಿಸಿ ಯೂಸರ್ ನೇಮ್ ಅನ್ನ ಉಪಯೋಗಿಸಬಹುದು. ಇನ್ನು ಈ ಯೂಸರ್ ನೇಮ್ ಅನ್ನ ನಾವು ಉಪಯೋಗಿಸಿ ನಾವು ಅಲ್ಲಿ ದಾಖಲಾಗಬೇಕು. ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು, ಪಾಸ್ವರ್ಡ್ ಮೊದಲಿಗೆ ಏನಾಗಿರ್ತಾ ಇದೆ ಡಿಫಾಲ್ಟ್ ಪಾಸ್ವರ್ಡ್, ಆಮೇಲೆ ಆ ಪಾಸ್ವರ್ಡ್ ಅನ್ನು ನಾವು ಬದಲಿಸಿ ನಮ್ಮದೇ ಆದಂತಹ ಹೊಸ ಪಾಸ್ವರ್ಡ್ ಅನ್ನು ನಾವು ಹಾಕೊಳ್ಬೇಕಾಗುತ್ತೆ. ಅದನ್ನ ನಾವು ಇಲ್ಲಿ ಯಾವ ರೀತಿ ಮಾಡಬೇಕು ಪ್ರತಿಯೊಬ್ರು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಒಂದು ಲೈವ್ ಆಗಿಯೇ ನಿಮ್ ಮುಂದೆ ನಾನು ಪ್ರಸ್ತುತಪಡಿಸುವಂತ ಕೆಲಸ ಮಾಡ್ತೇನೆ, ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಅನ್ನೋದು. ಇಲ್ಲಿ ನಾವು ಗೂಗಲ್ ಕ್ರೋಮ್ ಆಗಿರ್ಬೋದು, ಯಾವುದೋ ಒಂದು ಬ್ರೌಸರ್ ಅನ್ನ ಓಪನ್ ಮಾಡಿ, ಇಲ್ಲಿ ಗೂಗಲ್ ಕ್ರೋಮ್ ಅನ್ನುತ್ತಾ ನಾನು ಓಪನ್ ಮಾಡ್ತಾ ಇದ್ದೇನೆ. ಗೂಗಲ್ ಕ್ರೋಮ್ ನಲ್ಲಿ ನಾವು ಏನನ್ನ ಯಾವ ರೀತಿ ಲಾಗಿನ್ ಆಗ್ಬೇಕು, ಹಾಗಾದ್ರೆ ವೆಬ್ ಅದ್ರದ್ದು ಒಂದು URL ಏನ್ ಟೈಪ್ ಮಾಡ್ಬೇಕು ಅನ್ನೋದನ್ನ ನಾನು ನೋಡ್ಬೇಕು ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನಾವು 106.51.236.147 ELC ಬಾರ್ ಪಬ್ಲಿಕ್ ಅಂತ ನಾವು ಟೈಪ್ ಮಾಡಿ ಈ ಎಂಟರ್ ಹೊಡೆದಾಗ ನಮಗೆ ಈ ಒಂದು ಸೈಟ್ ಮುಖ್ಯ ಚುನಾವಣಾಧಿಕಾರಿಗಳು ಕರ್ನಾಟಕ ಅನ್ನುವಂತ ಈ ಸೈಟ್ ನಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನಾವು ದಾಖಲು ಆಗ್ಬೇಕು, ನಾವೆಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕು. ಇದೊಂದು ಸ್ವಲ್ಪ ಗಮನಿಸಿ ಎಲ್ಲರೂ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ನವರು ಇಲ್ಲಿ ದಾಖಲಾಗಬೇಕು. ಇದು ಪೂರ್ಣವಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ದಾಖಲಾಗುತ್ತೆ. ಯಾರು ದಾಖಲಾಗಿದ್ದಾರೆ, ಎಷ್ಟು ದಾಖಲಾಗಿದ್ದಾರೆ ಅನ್ನೋದು ಇಲ್ಲಿ ನೀವು ನೋಡಬಹುದು. ಕೆಳಗಡೆ ಸ್ಯಾಂಪಲ್ ಮಾಡಿರುವಂತದ್ದು
ಇಲ್ಲಿ ಹೈಸ್ಕೂಲ್ 22 ಸ್ಯಾಂಪಲ್ ಗಳನ್ನ ನೋಡಿ. ಸ್ಯಾಂಪಲ್ 1 ಹೈಸ್ಕೂಲ್ದವರು 22 ಮಾಡಿದ್ದಾರೆ. ಟೆಕ್ನಿಕಲ್ ಮತ್ತು ಪಾಲಿಟೆಕ್ನಿಕ್ ಇನ್ನೂ ಯಾರು ದಾಖಲಾಗಿಲ್ಲ. PU ಬೋರ್ಡ್ನವರು ಉದಾಹರಣೆ 10 ಜನ ಇಲ್ಲಿ ಆಗಿದ್ದಾರೆ. ಯೂನಿವರ್ಸಿಟಿಯವರು 1, ಕಾಲೇಜಿನವರು 12, ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ 3. ಇಲ್ಲಿಯವರೆಗೆ ಆಗಿರುವಂತದನ್ನ ನಾನು ನಿಮ್ಗೆ ಲೈವ್ ತೋರಿಸ್ತಿದ್ದೀನಿ. ಇಲ್ಲಿ ಯಾವ್ಯಾರು ಆದ್ರು, ಎಷ್ಟೆಷ್ಟು ಇನ್ಸ್ಟಿಟ್ಯೂಷನ್ಸ್ ಆದ್ವು ಅನ್ನೋದು ಪ್ರತಿಯೊಂದು ದಿನ ಇಲ್ಲಿ ದಾಖಲ್ ಆಗುತ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಯಾವ ರೀತಿ ಲಾಗಿನ್ ಆಗ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನೀವು ನೋಡ್ಬೋದು ಲಾಗಿನ್ ಅನ್ನುವಂಥದ್ದು ಬರ್ತಾ ಇದೆ. ಉದಾಹರಣೆಗೆ ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ ಲಾಗಿನ್ ಅನ್ನುವಂತಹದ್ದಿದೆ. ಇದರ ಮುಂದೆ ಒಂದು ಡ್ರಾಪ್ ಡೌನ್ ಇದೆ. ಈ ಲಾಗಿನ್ ಅನ್ನುವಂತಹ ಡ್ರಾಪ್ ಡೌನ್ ನಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ಲಾಗಿನ್, ಅಡ್ಮಿನ್ ಲಾಗಿನ್ ಮತ್ತು HM ಪ್ರಿನ್ಸಿಪಾಲ್ ಬಾರ್ HOD ಲಾಗಿನ್ ಅಂತ 3 ರೀತಿಯ ಲಾಗಿನ್ಗಳು ಬರುತ್ತೆ. ಈ 3 ರೀತಿಯ ಲಾಗಿನ್ ಗಳಲ್ಲಿ ಪ್ರತಿಯೊಂದು ಶಾಲೆ ಆಗಿರ್ಬೋದು, ಕಾಲೇಜು PU ಕಾಲೇಜ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, ಈ ಕೆಳಗಿನ HM ಬಾರ್ ಪ್ರಿನ್ಸಿಪಾಲ್ ಬಾರ್ HOD ಲಾಗಿನ್, ಈ ಲಾಗಿನ್ ಅನ್ನ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಈ ಲಾಗಿನ್ ಮುಖಾಂತರ ನಮ್ಮ ELC ನಾವು ಪ್ರವೇಶ ಮಾಡಬೇಕಾಗುತ್ತೆ. ಹಾಗಾಗಿ ನೋಡೋಣ. ಮೊದಲಿಗೆ ಇಲ್ಲಿ HM ಪ್ರಿನ್ಸಿಪಾಲ್ ಲಾಗಿನ್ ಅಥವಾ HOD ಲಾಗಿನ್ ಅನ್ನ ನಾನು ಕ್ಲಿಕ್ ಮಾಡ್ತೇನೆ. ಇದನ್ನ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು, ಈ ರೀತಿಯ ಒಂದು ಪೇಜ್ ನಿಮ್ ಮುಂದೆ ಓಪನ್ ಆಗುತ್ತೆ. ಇಲ್ಲಿ ಪ್ರಿನ್ಸಿಪಾಲ್ ಬಾರ್ HM ಬಾರ್ HOD ಲಾಗಿನ್ ಅಂತ ಬರ್ತಾ ಇದೆ. ಇಲ್ಲಿ ಯೂಸರ್ ನೇಮ್ ಡೈಸ್ ಬಾರ್ ಕಾಲೇಜ್ ಕೋಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೈಸ್ ಇದು ಯಾರಿಗೆ ಸಂಬಂಧ ಪಡ್ತಾ ಇದೆ ಅಂತಂದ್ರೆ ಇದು ಪ್ರೌಢಶಾಲೆಗೆ ಸಂಬಂಧಪಟ್ಟದ್ದು. ಕಾಲೇಜ್ ಕೋಡ್ ಅಂದಾಗ ಇಲ್ಲಿ PU ಕಾಲೇಜ್ಗೂ ಒಂದು ಕೋಡ್ ಇದೆ, ಡಿಗ್ರಿ ಕಾಲೇಜ್ಗೂ ಕೋಡ್ ಇದೆ, ಯೂನಿವರ್ಸಿಟಿಯವರಿಗೂ ಕೋಡ್ ಇದೆ. ಆ ಕೋಡ್ ಅನ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಅಂದಾಗ ಇಲ್ಲಿ ನಾನು ಉದಾಹರಣಾರ್ಥವಾಗಿ ಒಂದು ನಿಮ್ಗೆ ದಾಖಲು ಮಾಡಿ ತೋರಿಸ್ಬೇಕು ಅಂತಂದ್ರೆ ಇಲ್ಲಿ ಉದಾಹರಣೆಗಾಗಿ ನಾವು ಕಾಲೇಜ್ ಕೋಡ್ ಅಂತ ಒಂದು ಹಾಕ್ತಿವಿ. ಇಲ್ಲಿ ಕಾಲೇಜ್ ಕೋಡ್ ಅಂದಾಗ ನಾನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ತೇನೆ. ಒಂದು ಉದಾಹರಣೆಯಾಗಿ ನಾನು ಒಂದು PU ಕಾಲೇಜಿನ ಪಾಸ್ವರ್ಡ್ ಅನ್ನ ನಿಮ್ಗೆ ಯಾವ ರೀತಿಯಾಗಿರಬಹುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಉದಾಹರಣೆಗಾಗಿ ಮೊದಲು ಒಂದು PU ಕಾಲೇಜಿನ ಉದಾಹರಣೆಯಾಗಿ ನಾನು ನಿಮ್ಗೆ ತೋರಿಸ್ತೇನೆ. ಪಾಸ್ವರ್ಡ್ ಅನ್ನ ನಿಮ್ಗೆ ಆಲ್ರೆಡಿ ಅವರು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಆ ಪಾಸ್ವರ್ಡ್ ಕಾಮನ್ ಆಗಿರ್ತಾ ಇದೆ. ನೀವು ಆ ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ನಂತರ ನೀವು ಲಾಗಿನ್ ಆದ ತಕ್ಷಣ ಏನ್ ಕೇಳುತ್ತೆ ಅಂದ್ರೆ ಅದು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡುವಂತಹ ಅವಕಾಶವನ್ನ ಕೇಳುತ್ತೆ. ಈಗ ಉದಾಹರಣೆಗೆ ನೋಡಿ, ಕರೆಂಟ್ ಪಾಸ್ವರ್ಡ್ ನಾವು ಏನ್ ಹಾಕ್ಬೇಕು ಇದ್ದದ್ದನ್ನ ಅಲ್ಲಿ ಈಗ ನಾವು ವೆಲ್ಕಮ್ ಅನ್ನುವಂತ ಕರೆಂಟ್ ಪಾಸ್ವರ್ಡ್ ಇತ್ತು, ಅದನ್ನ ನಾವು ಈಗ ಹಾಕೋಣ. ಇಲ್ಲಿ ನಾವು ನ್ಯೂ ಪಾಸ್ವರ್ಡ್ ಹಾಕಬೇಕು. ನ್ಯೂ ಪಾಸ್ವರ್ಡ್ ಹಾಕಬೇಕು ಅಂತಂದ್ರೆ 2 ಸಾರಿ ನಾವು ಅದನ್ನ ಒಂದ್ಸಾರಿ ಹಾಕಿ ಕನ್ಫರ್ಮ್ ಮಾಡ್ಕೋಬೇಕು. ಇನ್ನೊಂದು ಸಾರಿ ಅದನ್ನ ನಾವು ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಒಂದು ಜನರೇಟ್ ಮಾಡ್ಕೋಬೇಕು. ಇನ್ನೊಂದು ಸಾರಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂದಾಗ ಮತ್ತೆ ನಾವು ಕನ್ಫರ್ಮ್ ಅದೇ ನ್ಯೂ ಪಾಸ್ವರ್ಡ್ ಅನ್ನ ಹಾಕಬೇಕು. ಈಗ ಸೇವ್ ಚೇಂಜಸ್ ಅಂತ ನಾವು ಮಾಡಬೇಕು. ಇಲ್ಲಿ ನಿಮಗೆ ಇದನ್ನ ಇನ್ನೊಂದು ಸಾರಿ ತಿಳಿಸ್ಕೊಡ್ತೇನೆ. ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ಬೇಕು ಅಂದ್ರೆ ಮೊದಲಿಗೆ ನಾವು ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂದಾಗ ಈಗ ಆಲ್ರೆಡಿ ಅಲ್ಲಿ ಒಂದು ಕರೆಂಟ್ ಪಾಸ್ವರ್ಡ್ ಅನ್ನ ಕೊಟ್ಟಿದ್ದಾರೆ. ಅದು ಯಾವ್ದು ಅಂದ್ರೆ ವೆಲ್ಕಮ್ ಅಂತ ಇದೆ. ಆ ವೆಲ್ಕಮ್ ಅನ್ನುವಂಥದ್ದು ಕರೆಂಟ್ ಪಾಸ್ವರ್ಡ್ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದಾದ ನಂತರ ನಾವೇ ಒಂದು ಹೊಸ ನ್ಯೂ ಪಾಸ್ವರ್ಡ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಅದನ್ನ 2 ಸಾರಿ ನಾವು ಹಾಕಬೇಕು. ಅಂದ್ರೆ ಒಂದು ನ್ಯೂ ಪಾಸ್ವರ್ಡ್ ಮೊದಲು ಹಾಕಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಮಾಡಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಸೇವ್ ಮಾಡ್ಕೋಬೇಕು. ಈಗ ನಾನು ಸೇವ್ ಮಾಡುವ ಪೂರ್ವದಲ್ಲಿ ನಿಮ್ಗೆ ಇನ್ನೊಂದ್ಸರಿ ತೋರಿಸ್ದೆ. ಈಗ ಅದನ್ನ ಸೇವ್ ಮಾಡೋಣ. ಸೇವ್ ಚೇಂಜಸ್. ಈಗ ನೋಡಿ ಯಾವ ರೀತಿಯಾಗಿ ಅದು ನಿಮ್ಗೆ ಹೇಳುತ್ತೆ ಅಂದ್ರೆ ಈ ತರಹ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದು ಡ್ಯಾಶ್ ಬೋರ್ಡ್ ಇದು ಆ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಅದು ಶಾಲೆ ಆಗಿರಬಹುದು, ಅಂದ್ರೆ ಪ್ರೌಢಶಾಲೆ ಆಗಿರಬಹುದು, PU ಕಾಲೇಜ್ ಆಗಿರಬಹುದು, ಅಥವಾ ಯಾವುದು ಡಿಗ್ರಿ ಕಾಲೇಜ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು. ಇಲ್ಲಿ ನೋಡ್ಬೋದು ಒಂದು ಉದಾಹರಣೆಯಾಗಿ ಆ ಕಾಲೇಜಿನ ಹೆಸರು ಬರ್ತಾ ಇದೆ. ಆ ಕಾಲೇಜಿನ ಹೆಸರು ಜೊತೆಗೆ ಆಲ್ರೆಡಿ ನಿಮ್ಗೆ ಅಲ್ಲಿ ಏನ್ ಫೀಡ್ ಬರ್ತಾ ಇದೆ ಅಂದ್ರೆ ಆ ಕಾಲೇಜಿನ ಮುಖ್ಯಸ್ಥರ ಹೆಸರು ಮತ್ತು ಅವರ ಫೋನ್ ನಂಬರ್ ಆಲ್ರೆಡಿ ಈ ಒಂದು ಪೋರ್ಟಲ್ ನಲ್ಲಿ ದಾಖಲಾಗಿದೆ. ಅದು ಪ್ರೌಢಶಾಲೆ ಆಗಿದ್ರೆ ಮುಖ್ಯೋಪಾಧ್ಯಾಯರ ಹೆಸರು ಮತ್ತು ಫೋನ್ ನಂಬರು, PU ಕಾಲೇಜ್ ಆಗಿದ್ರೆ
ಪ್ರಿನ್ಸಿಪಾಲ್ಸ್ ಅವರ ಹೆಸರು ಮತ್ತು ಫೋನ್ ನಂಬರು, ಅದೇ ತರಹ ಡಿಗ್ರಿ ಕಾಲೇಜ್ ಆಗಿದ್ರೆ ಅಲ್ಲಿಯ ಪ್ರಿನ್ಸಿಪಾಲ್ಸ್ ಹಾಗೂ ಅವರ ಫೋನ್ ನಂಬರ್, ಹಾಗೂ ಯೂನಿವರ್ಸಿಟಿ ಆಗಿದ್ರೆ HOD ಅವರ ಫೋನ್ ನಂಬರ್ ಮತ್ತು ಅವರ ಹೆಸರು ಅಲ್ಲಿ ದಾಖಲಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಡ್ಯಾಶ್ ಬೋರ್ಡ್ ಅಂತ. ಇಲ್ಲಿ ನೀವು ಗಮನಿಸಬೇಕಾಗಿರುವಂತದ್ದು ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಬೇಕು ಅಂತಂದ್ರೆ, ಇಲ್ಲಿ ನೀವು ಗಮನಿಸಿದಂತೆ ಇದು ಡ್ಯಾಶ್ ಬೋರ್ಡ್ ನಲ್ಲಿ ನಾವ್ ಏನೇನ್ ನೋಡ್ತೀವಿ ಅಂತಂದ್ರೆ, ಮೊದಲಿಗೆ ಆ ಕಾಲೇಜಿನ ಇನ್ಸ್ಟಿಟ್ಯೂಷನ್ ಹೆಸರು, ಆಮೇಲೆ ಅಲ್ಲಿ ಪ್ರಿನ್ಸಿಪಾಲ್ ಹೆಸರು ಇರುತ್ತೆ. ಇಲ್ಲಿ ಕನ್ವೀನರ್ ಡೀಟೇಲ್ಸ್ ಅನ್ನೋದು ಖಾಲಿ ಇರ್ತಾ ಇದೆ, ಯಾಕಂದ್ರೆ ನಾವು ಇನ್ನೂ ಆಡ್ ಮಾಡಿಲ್ಲ ಯಾರು ಈ ಇನ್ಸ್ಟಿಟ್ಯೂಷನ್ ನಲ್ಲಿ ELC ಕನ್ವೀನರ್ ಆಗಿದ್ದಾರೆ ಅವರ ಹೆಸರನ್ನ ಇಲ್ಲಿ ನಾವು ಆಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಅಂಬಾಸಡರ್ಸ್ ಡೀಟೇಲ್ ಅಂತ ಬರ್ತಾ ಇದೆ, ಅಂಬಾಸಡರ್ಸ್ ಕೂಡ ನಾವು ಇನ್ನೂ ಆಡ್ ಮಾಡಿಲ್ಲ, ಯಾಕಂದ್ರೆ ನಾವು ಪ್ರಥಮ ಬಾರಿಗೆ ಈ ಒಂದು ವೆಬ್ಸೈಟ್ ಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಇವ್ಯಾವು ಖಾಲಿ ಇರ್ತಾ ಇದೆ. ಓನ್ಲಿ ಪ್ರಾಚಾರ್ಯರ ಅಥವಾ ಆ ಒಂದು ಸಂಸ್ಥೆಯ ಮುಖ್ಯಸ್ಥರ ಹೆಸರು ಮಾತ್ರ ಅಲ್ಲಿ ದಾಖಲ್ ಆಗಿರುತ್ತೆ. ಇವುಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಭರ್ತಿ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಕೆಳಗಡೆ ನೀವು ಅಕಾಡೆಮಿಕ್ ಇಯರ್ ಅಂತ ಬರ್ತಾ ಇದೆ, ಇದು ಇದೇ ವರ್ಷ ಮತ್ತು ಕಳೆದ ವರ್ಷದಿಂದ ನಾವು ಮಾಡ್ಲಿಕ್ಕೆ ಬರುತ್ತಾ ಇರೋದ್ರಿಂದ ಇಲ್ಲಿ ಅಕಾಡೆಮಿಕ್ ಇಯರ್ ಅನ್ನೋದನ್ನ ನಾವು ಹಾಕ್ಬೇಕು. ಅದು ಮುಂದೆ ನಿಮ್ಗೆ ಯಾವ ರೀತಿ ಅನ್ನೋದನ್ನ ತೋರಿಸ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ಈ ಡ್ಯಾಶ್ ಬೋರ್ಡ್ ನಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ನೋಡ್ಬೇಕು ಅಂತಂದ್ರೆ ಮೊದಲಿಗೆ ನೀವು ಇವುಗಳನ್ನ ನೋಡಿದ್ರೆ, ಈಗ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂತ ಬರ್ತಾ ಇದೆ, ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್. ಈ ಇನ್ಸ್ಟಿಟ್ಯೂಷನ್ಸ್ ಡೀಟೇಲ್ಸ್ ಅನ್ನೋದನ್ನ ನೋಡಿದಾಗ ಯಾವ್ದು ಇನ್ಸ್ಟಿಟ್ಯೂಷನ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಆಮೇಲೆ ನೋಡೋಣ. ಇನ್ನೊಂದು ಸ್ಟೂಡೆಂಟ್ ಸ್ಟ್ರೆಂತ್ ಅಂತ ಬರ್ತಾ ಇದೆ, ಅಂದ್ರೆ ನಿಮ್ಮ ಆ ಪ್ರೌಢಶಾಲೆ ಆಗಿರ್ಬೋದು, ಕಾಲೇಜು ಆಗಿರ್ಬೋದು, ಅಥವಾ PU ಕಾಲೇಜ್, ನಿಮ್ಮ ಸ್ಟ್ರೆಂತ್ ಬಾಯ್ಸ್ ಗರ್ಲ್ಸ್ ಮತ್ತು ಟೋಟಲ್ ಅನ್ನೋದನ್ನ ಅಲ್ಲಿ ನಾವು ಹಾಕ್ಬೇಕಾಗುತ್ತೆ. ಇನ್ನೊಂದು ಕನ್ವೀನರ್ಸ್ ಅಂತ, ಕನ್ವೀನರ್ ನಾವು ಇಲ್ಲಿ ಎಷ್ಟು ಜನ, 2-3 ಜನ ಕನ್ವೀನರ್ ಹಾಕ್ಬೋದು. ಕನ್ವೀನರ್ಸ್ ಅವರ ಹೆಸರನ್ನ, ಅವರ ಎಲ್ಲ ಮಾಹಿತಿಯನ್ನ ನಾವು ಇಲ್ಲಿ ಹಾಕ್ಬೇಕು. ಆಮೇಲೆ ಕಾಲೇಜು ಅಂಬಾಸಡರ್ಸ್ ಅವರ ಹೆಸರು ಮಾಹಿತಿಯನ್ನ ಹಾಕ್ಬೇಕಾಗತ್ತೆ. ನಾವು ಯಾವ್ದಾದ್ರು ಟ್ರೈನಿಂಗ್ ಅನ್ನ ಪಡೆದುಕೊಂಡು ಬಂದ್ರೆ ಅಥವಾ ಟ್ರೈನಿಂಗ್ ತೆಗೆದುಕೊಂಡ್ರೆ ಅಲ್ಲಿ ನಾವು ಅದನ್ನ ಇಲ್ಲಿ ದಾಖಲು ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಟೈಮ್ ಟೇಬಲ್ ಕೊಟ್ಟಂತೆ ನಾವು ELC ಯೋಜನೆ ಅಡಿಯಲ್ಲಿ ಮಾಡುವ ಈವೆಂಟ್ಸ್ ಗಳನ್ನ, ಯಾವ್ಯಾವ ಒಂದು ಈವೆಂಟ್ಸ್ ಮಾಡಿದ್ವಿ ಅವುಗಳನ್ನ ಇಲ್ಲಿ ದಾಖಲು ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಎನ್ರೋಲ್ಮೆಂಟ್ಸ್ ಅಂದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ ಕೂಡ ಎಷ್ಟು ಜನ ವಿದ್ಯಾರ್ಥಿಗಳು ಆಗಿದ್ದಾರೆ ಅನ್ನೋದನ್ನ ಹಾಕಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಈ ಡ್ಯಾಶ್ ಬೋರ್ಡ್ ನಲ್ಲಿ, ಅಂದ್ರೆ ಈ ಒಂದು ELC ಯ ಒಂದು ಪೋರ್ಟಲ್ ನಲ್ಲಿ ನಾವು ನಿರ್ವಹಿಸಬೇಕಾದ ಕಾರ್ಯಗಳು ಇವು. ಇವೆಲ್ಲ ಒಂದು ಬಾರಿಗೆ ಸ್ಟೂಡೆಂಟ್ ಸ್ಟ್ರೆಂಗ್ಸ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಆಗಿರ್ಬೋದು, ಕನ್ವೀನರ್ಸ್ ಹೆಸರಾಗಿರ್ಬೋದು, ಅಂಬಾಸಡರ್ಸ್ ಹೆಸರಾಗಿರ್ಬೋದು, ಒಂದು ಬಾರಿಗೆ ಅಥವಾ ಬದಲಾವಣೆ ಆದಾಗ ಮತ್ತೊಂದು ಸಾರಿ ಮಾಡ್ಬೋದು. ಆದ್ರೆ ಟ್ರೈನಿಂಗ್ ಡೀಟೇಲ್ಸ್ ಯಾವಾಗ ಆಗುತ್ತೆ ಅದನ್ನ ನಾವು ಫೀಡ್ ಮಾಡಬೇಕು, ಈವೆಂಟ್ ಮಾಡಿದಾಗ ಅದನ್ನ ಫೀಡ್ ಮಾಡಬೇಕು. ಅಷ್ಟು ಇಲ್ಲಿ ಪ್ರಮುಖವಾಗಿ ನಾವು ನಿರ್ವಹಿಸಬೇಕಾದಂತಹ ಕೆಲಸ ಆಗಿದೆ. ಇನ್ನು ಇಲ್ಲಿ ನೀವು ಪ್ರಮುಖವಾಗಿ ಈಗ ನೋಡಬಹುದು, ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ನೋಡಿದ್ರಿ, ಇಲ್ಲಿ ನಾನು ಆಗ್ಲೇ ಹೇಳಿದೆ ಆಲ್ ಅಕಾಡೆಮಿಕ್ ಇಯರ್ಸ್ ಅಂದಾಗ 23-24, 24-25. ಈಗ ನಾವು ಇರುವಂತದ್ದು 24-25. ಹಾಗಾಗಿ ನಾವು ಇಲ್ಲಿ 24-25 ಅಂತ ಸಿಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಡ್ಮಿಷನ್ಸ್ ಎನ್ರೋಲ್ಮೆಂಟ್ ಡ್ಯಾಶ್ ಬೋರ್ಡ್ ಅಂತದೆ, ನೋ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್. ಇಲ್ಲಿ ನೋಡಿ ಇನ್ಸ್ಟಿಟ್ಯೂಷನ್ ಡೀಟೇಲ್ ನಲ್ಲಿ ನಾವು ಇನ್ನೂ ಏನು ದಾಖಲು ಮಾಡಿಲ್ಲ, ಯಾವುದು ಕೂಡ ಫಸ್ಟ್ PUC ಇನ್ನೂ ದಾಖಲು ಮಾಡಿಲ್ಲ, ಸೆಕೆಂಡ್ PUC ಇನ್ನೂ ದಾಖಲು ಮಾಡಿಲ್ಲ ಅಂತ ತೋರಿಸ್ತಾ ಇದೆ. ಇದನ್ನ ನಾವು ದಾಖಲು ಮಾಡ್ತಾ ಹೋಗ್ಬೇಕು. ಈಗ ನಾವು 24-25 ಅಂತ ಮಾಡಿರ್ತೀವಿ. ಈಗ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂತೀವಿ. ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂದಾಗ ಡೆಮೋಗ್ರಾಫಿಕ್ ಡೀಟೇಲ್ಸ್ ಅಂತ ಬರುತ್ತೆ. ಡೆಮೋಗ್ರಾಫಿಕ್ ಡೀಟೇಲ್ಸ್ ಅಂದ್ರೆ ಇದು ಯಾವ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಅಡಿಯಲ್ಲಿ ಬರುತ್ತೆ, ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಡಿಯಲ್ಲಿ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ಡ್ರಾಪ್ ಡೌನ್ ಇದೆ, ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂತಂದ್ರೆ ಆ ಇನ್ಸ್ಟಿಟ್ಯೂಷನ್ಸ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಉದಾಹರಣೆಗೆ ನೋಡೋಣ, ನೋಡಿ ಎಡಿಟ್ ಅನ್ನುವಂತ ಆಪ್ಷನ್ ಇದೆ. ಇಲ್ಲಿ ಎಡಿಟ್ ಅನ್ನುವಂಥದ್ದನ್ನ ನಾನು ಆಪ್ಷನ್ ಕ್ಲಿಕ್ ಮಾಡಬೇಕು. ಈ ಎಡಿಟ್ ಆಪ್ಷನ್ ಕ್ಲಿಕ್ ಮಾಡಿದಾಗ ಇವೆಲ್ಲವೂ ಆಕ್ಟಿವ್ ಆಗುತ್ತೆ. ಮೊದಲಿಗೆ ಆಕ್ಟಿವ್ ಇರೋದಿಲ್ಲ. ಇಲ್ಲಿ ನೀವು ನೋಡಬಹುದು ಎಡಿಟ್ ಮಾಡಿದಾಗ ಇಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಅಂದಾಗ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮ್ಮಲ್ಲಿ ಈ ಕರ್ನಾಟಕದಲ್ಲಿ ಇರುವ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಬರ್ತಾ ಇದೆ. ಇದರಲ್ಲಿ ನಮ್ದು ಕಾನ್ಸ್ಟಿಟ್ಯೂನ್ಸಿ ಯಾವುದು ಅನ್ನೋದನ್ನ ನಾವು ಇಲ್ಲಿ ಮಾಡ್ಬೇಕಾದಾಗ ಇಲ್ಲಿ ನೋಡಿ, ನಾನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ವಿಜಾಪುರ ಅಂದಾಗ ಇಲ್ಲಿ ನೀವು ಇನ್ನೊಂದು ಮುಂದೆ ತೆಗೆದುಕೊಂಡಾಗ ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೋಡ್ಬೇಕು. ಅಸೆಂಬ್ಲಿಯಲ್ಲಿ ಬಿಜಾಪುರ ನಾವು ಯಾವ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟರಿ ತಗೋತೀವೋ ಅದರಲ್ಲಿ ಸಂಬಂಧಪಟ್ಟಂತ ಅಸೆಂಬ್ಲಿಗಳು ಬರುತ್ತೆ. ಇಲ್ಲಿ ನೋಡ್ಬೋದು ಸುಮಾರು 8 ಕಾನ್ಸ್ಟಿಟ್ಯೂನ್ಸಿ ಬರ್ತಾ ಇವೆ. ಇದರಲ್ಲಿ ನಾವು ಯಾವ್ದು ತೆಗೆದುಕೊಳ್ತಾ ಇದ್ದೇವೆ ಅನ್ನೋದನ್ನ ನಾವು ತಗೊಂಡಾಗ ಈ ತರಹ ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನ ನಾವು ಭರ್ತಿ ಮಾಡಬೇಕು. ಇಲ್ಲಿ ಇನ್ಸ್ಟಿಟ್ಯೂಷನ್ ಟೈಪ್ ಆಲ್ರೆಡಿ PU ಬೋರ್ಡ್ ಅಂತ ಇದೆ.
ಇನ್ಸ್ಟಿಟ್ಯೂಷನ್ ನೇಮ್ ಇದೆ, ಗವರ್ಮೆಂಟ್ PU ಕಾಲೇಜ್ ಅನ್ನುವಂಥದ್ದು. ಇದೆಲ್ಲವೂ ಕೂಡ ನಾವು ಇಲ್ಲಿ ಹಾಕಿ ನಮ್ಮ ಲೋಗೋ ಯಾವ್ದಾದ್ರು ಇದ್ರೆ, ಕಾಲೇಜಿನ ಲೋಗೋ ಇದ್ರೆ ಅದನ್ನ ನಾವು ಇಲ್ಲಿ ಭರ್ತಿ ಮಾಡಬಹುದು ಅಥವಾ ಅದನ್ನ ಇಲ್ಲಿ ಸೇರ್ಪಡೆ ಮಾಡಬಹುದು. ಪ್ರಿನ್ಸಿಪಾಲ್ಸ್ ನೇಮ್ ಅಂತ ಇದೆ, ಅದನ್ನ ಆಲ್ರೆಡಿ ಅಲ್ಲಿ ನಾವು ಅವರ ಭರ್ತಿ ಮಾಡಿರ್ತಾರೆ. ಬದಲಾವಣೆ ಇದ್ರೆ ಮಾತ್ರ ನಾವು ಬದಲಾವಣೆ ಮಾಡಬಹುದು. ಆಮೇಲೆ ಅವರ ಇಮೇಲ್ ID ಅನ್ನ ನಾವು ಇಲ್ಲಿ ಹಾಕ್ಬೇಕು. ಆಮೇಲೆ ಇಲ್ಲಿ ಅವರ ಫೋನ್ ನಂಬರ್ ಅನ್ನ ಹಾಕ್ಬೇಕು. ಈ ತರಹ ನಾವು ಇನ್ಶೂರೆನ್ಸ್ ಡೀಟೇಲ್ ಹಾಕಿ ಸೇವ್ ಚೇಂಜಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಇದೇನಾಗುತ್ತೆ ಅಂದ್ರೆ ನಾವು ಹಾಕಿರೋ ಎಲ್ಲ ಮಾಹಿತಿಯು ಕೂಡ ಸೇವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರುವಂತದ್ದು ಸ್ಟೂಡೆಂಟ್ ಸ್ಟ್ರೆಂತ್. ಇಲ್ಲಿ ಸ್ಟೂಡೆಂಟ್ ಸ್ಟ್ರೆಂತ್ ಅಂದಾಗ ಇನ್ನೂ ಇಲ್ಲಿ ಯಾವುದೇ ರೀತಿಯ ಸ್ಟೂಡೆಂಟ್ಸ್ ಇಲ್ಲ, ಇದು ಆಕ್ಟಿವ್ ಆಗಿಲ್ಲ. ಇಲ್ಲಿ ನಾವು ನ್ಯೂ ಸ್ಟೂಡೆಂಟ್ ಸ್ಟ್ರೆಂತ್ ಅಂತ ಭರ್ತಿ ಮಾಡ್ಬೇಕಾದ್ರೆ ಇಲ್ಲಿ ನ್ಯೂ ಸ್ಟೂಡೆಂಟ್ ಸ್ಟ್ರೆಂತ್ ಅಂತ ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ. ನೋಡಿ, ನ್ಯೂ ಸ್ಟೂಡೆಂಟ್ ಸ್ಟ್ರೆಂತ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಅಕಾಡೆಮಿಕ್ ಇಯರ್ ಬರ್ತಾ ಇದೆ. ಈಗ ನಾವು ಯಾವ ಅಕಾಡೆಮಿಕ್ ಇಯರ್ ಮಾಡ್ಬೇಕು ಅಂದ್ರೆ 24-25 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಂಡ್ ಆಪ್ಷನ್ ಸಿಲೆಕ್ಟ್ ಫಸ್ಟ್ PUC ನೋ ಸೆಕೆಂಡ್ PUC ನೋ. ಇಲ್ಲಿ ನಿಮ್ಗೆ ಹೈಸ್ಕೂಲ್ ಇದ್ರೆ 9th 10th ಅಂತ ಬರುತ್ತೆ. ಡಿಗ್ರಿ ಇದ್ರೆ ಯಾವ ಸೆಮ್, ಆಡ್ ಸೆಮ್ ಅಥವಾ ಈವನ್ ಸೆಮ್ ಅಂತ ಬರ್ತಾ ಇದೆ, ಅಲ್ಲಿ ನೀವು ಅದನ್ನ ನೀವು ಹಾಕ್ಬೇಕಾಗುತ್ತೆ. ಆಮೇಲೆ ಅಡ್ಮಿಷನ್ ಡೀಟೇಲ್ಸ್, ನಂಬರ್ ಆಫ್ ಬಾಯ್ಸ್, ಇಲ್ಲಿ ನೀವು ನೋಡ್ಬೋದು ನಂಬರ್ ಆಫ್ ಬಾಯ್ಸ್ ಇದ್ರೆ ನಂಬರ್ ಆಫ್ ಬಾಯ್ಸ್ ಹಾಕ್ಬೇಕು, ಎಷ್ಟು ಜನ. ನಂಬರ್ ಆಫ್ ಗರ್ಲ್ಸ್ ಇದೆ, ನಂಬರ್ ಆಫ್ ಗರ್ಲ್ಸ್ ಟೋಟಲ್ ತಾನೇ ತೆಗೆದುಕೊಳ್ತಾ ಇದೆ. ಇದರಲ್ಲಿ ನಾವು ಭರ್ತಿ ಮಾಡಿ ಕ್ರಿಯೇಟ್ ಅಂತ ನಾವು ಕೊಟ್ಟಾಗ ನಾವು ಭರ್ತಿ ಮಾಡಿದ ಮಾಹಿತಿ ಅದರಲ್ಲಿ ದಾಖಲು ಆಗುತ್ತೆ. ಇದು ಕ್ರಿಯೇಟ್ ಸ್ಟೂಡೆಂಟ್ ಸ್ಟ್ರೆಂತ್. ನೆಕ್ಸ್ಟ್ ಬರುವಂತದ್ದು ಕನ್ವೀನರ್ ಅನ್ನುವಂಥದ್ದು. ಇಲ್ಲಿ ಕನ್ವೀನರ್ ಇನ್ನೂ ಕೂಡ ಯಾರು ನೋ ಕನ್ವೀನರ್ ಅಂತ ಇದೆ ಇಲ್ಲಿ, ಯಾಕಂದ್ರೆ ಇನ್ನು ಯಾವ್ದು ದಾಖಲು ಮಾಡಿಲ್ಲ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ಬೇಕು, ಕನ್ವೀನರ್ ದಾಖಲು ಮಾಡ್ಬೇಕಾದ್ರೆ ನ್ಯೂ ಕನ್ವೀನರ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ. ನ್ಯೂ ಕನ್ವೀನರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ಕನ್ವೀನರ್ ಡೀಟೇಲ್ಸ್. ಇಲ್ಲಿ ಅವರ ಹೆಸರನ್ನು ನಾವು ಹಾಕ್ಬೇಕಾಗುತ್ತೆ, ಇಲ್ಲಿ ಅವರ ಇಮೇಲ್ ID ಹಾಕೋದು, ಇಲ್ಲಿ ಅವರ ಫೋನ್ ನಂಬರ್ ಹಾಕೋದು, ಇಲ್ಲಿ ಅವರ ಡೆಸಿಗ್ನೇಷನ್, ಅವ್ರು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಲೆಕ್ಚರರು, ಟೀಚರು, ಅಸಿಸ್ಟೆಂಟ್ ಮಾಸ್ಟರ್ ಅನ್ನೋದನ್ನ, ಇಲ್ಲಿ ಡಿಪಾರ್ಟ್ಮೆಂಟ್ ಯಾವುದು ಅಂದಾಗ ಯಾವ ಡಿಪಾರ್ಟ್ಮೆಂಟ್ ಆಗುತ್ತೆ, ಅದು ಕಾಲೇಜಿಯೇಟ್ ಆಗಿರ್ಬೋದು, PU ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅದನ್ನ ಹಾಕಿ ಇಲ್ಲಿ ಆಕ್ಟಿವ್ ಅನ್ನುವಂಥದ್ದು ಮಾಡ್ಕೊಂಡು ಕ್ರಿಯೇಟ್ ಅಂತ ನಾವು ಮಾಡ್ಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಅಂತ ನಾವು ಅಂದಾಗ ಆ ಕನ್ವೀನರ್ ಎಲ್ಲಾ ಮಾಹಿತಿ ಇಲ್ಲಿ ಸೇವ್ ಆಗುತ್ತೆ. ಇದು ಕನ್ವೀನರ್ ಆಯ್ತು. ಇನ್ನು ಅಂಬಾಸಡರ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವಂತೆ ನಾವು ಆಲ್ರೆಡಿ ಹಿಂದೆ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ವಿ. ಅಲ್ಲಿ ಅಂಬಾಸಡರ್ ಅಂದ್ರೆ ಏನು, ನಮ್ಮ ಕಾಲೇಜಿನಲ್ಲಿ ಏನಾಗಿರ್ತಾ ಇದೆ, ಕಾಲೇಜು ಹಂತದಲ್ಲಿ ಅಥವಾ ಪ್ರೌಢಶಾಲಾ ಹಂತದಲ್ಲಿ ಇದ್ರೆ ನೀವು ಅಲ್ಲಿ ಕೋ ಎಜುಕೇಶನ್ ಇದ್ದಾಗ ಇಬ್ಬರನ್ನ ನಾವು ಅಂಬಾಸಡರ್ ಆಗಿ ಆಯ್ಕೆ ಮಾಡಬಹುದು. ಒಂದು ಮೇಲ್ ಅಂಬಾಸಡರ್, ಇನ್ನೊಂದು ಫಿಮೇಲ್ ಅಂಬಾಸಡರ್ ಅಂತ. ಆಮೇಲೆ ಸಿಂಗಲ್ ಡಿವಿಷನ್ ಅಥವಾ ಒಂದೇ ರೀತಿಯ ಕಾಲೇಜ್ಗೆ ಗರ್ಲ್ಸ್ ಕಾಲೇಜು ಅಥವಾ ಬಾಯ್ಸ್ ಕಾಲೇಜು ಇದ್ರೆ ಒಬ್ಬೊಬ್ಬ ಅಂಬಾಸಡರ್ ನಾವು ನೇಮಕ ಮಾಡಬೇಕಾಗುತ್ತೆ. ಆ ಅಂಬಾಸಡರ್ ಅಂತಂದ್ರೆ ಸಾಮಾನ್ಯವಾಗಿ ಅವರು ಆ ಕಾಲೇಜಿನಲ್ಲಿ ಆಕ್ಟಿವ್ ಆಗಿರುವಂತಹ ಒಬ್ಬ ಪರ್ಸನ್ ಆಗಿರ್ತಾನೆ. ಅವನು ಪ್ರಧಾನ ಕಾರ್ಯದರ್ಶಿಯೂ ಆದ್ರೂ ಆಗಿರ್ಬಹುದು. ಅಂತವ್ರನ್ನ ನಾವು ನೇಮಕ ಮಾಡಿ ಅವರನ್ನ ಈ 2024-25ನೇ ಸಾಲಿನ ಅಂಬಾಸಡರ್ ಅಂತ ನೇಮಕ ಮಾಡ್ತೀವಿ. ಆ ಅಂಬಾಸಡರ್ ನೇಮಕ ಮಾಡಿದಾಗ ಅವರ ಮಾಹಿತಿಯನ್ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ನ್ಯೂ ಅಂಬಾಸಡರ್ ಮೇಲೆ ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಯ ಹೆಸರು, ಆ ವಿದ್ಯಾರ್ಥಿಯ ಇಮೇಲ್ ID, ಅವರ ಫೋನ್ ನಂಬರು, ಅವನ ಡೆಸಿಗ್ನೇಷನ್ ಅಂದ್ರೆ ಅವನು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ, ಅಂದ್ರೆ ಅವನು ವಿದ್ಯಾರ್ಥಿ ಆಗಿದ್ರೆ ವಿದ್ಯಾರ್ಥಿ ಆಗಿರ್ತಾನೆ, ಡಿಪಾರ್ಟ್ಮೆಂಟ್ ಅಂದ್ರೆ ಅದು ನೀವು PU ಡಿಪಾರ್ಟ್ಮೆಂಟ್, ಹೈಸ್ಕೂಲ್, ಕಾಲೇಜು ಆಗಿರ್ತದೆ. ಇಲ್ಲಿ ಆಕ್ಟಿವ್ ಅನ್ನುವಂಥದ್ದನ್ನ ಆನ್ ಮಾಡ್ಕೊಂಡು ನೀವು ಕ್ರಿಯೇಟ್ ಅಂತ ಮಾಡಿ ಕ್ರಿಯೇಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ನೀವು ಮಾಡುವ ಅಂಬಾಸಿಡರ್ ಅಥವಾ ನಿಮ್ಮ ಯಾವ ಒಂದು ಪ್ರೌಢಶಾಲೆ, ಹೈಸ್ಕೂಲ್, ಕಾಲೇಜಿನ ಅಂಬಾಸಿಡರ್ ಇರ್ತಾನೋ ಅವನು ಇಲ್ಲಿಗೆ ಅವನ ದಾಖಲೆಯನ್ನು ನಾವು ಮಾಡಿದಂತೆ ಆಗುತ್ತೆ. ಇದಿಷ್ಟು ನಾವು ಈಗ ತಕ್ಷಣದಲ್ಲಿ ಮಾಡಬೇಕಾದಂತಹ ಕಡ್ಡಾಯವಾಗಿರುವಂತದ್ದು. ಒಂದು ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್, 2 ಸ್ಟೂಡೆಂಟ್ ಸ್ಟ್ರೆಂತ್, 3ನೇದು ಕನ್ವೀನರ್ಸ್, 4ನೇದು ಅಂಬಾಸಡರ್ಸ್. ಇವತ್ತು ಈ ಕಡ್ಡಾಯವಾಗಿ ಹಾಕ್ಬೇಕು. ನಂತರ ಇವುಗಳನ್ನ ನಾವು ಆಗಾಗ ಅಪ್ಡೇಟ್ ಮಾಡಬೇಕಾಗುತ್ತೆ. ಇದು ಟ್ರೈನಿಂಗ್ ಡೀಟೇಲ್ಸ್ ಅಂತ ಬರುತ್ತೆ. ಟ್ರೈನಿಂಗ್ ಡೀಟೇಲ್ಸ್ ಅಂದ್ರೆ ಯಾವುದು, ಇಲ್ಲಿ ಇನ್ನೂವರೆಗೂ ಯಾವ ಟ್ರೈನಿಂಗು ನಾವು ಮಾಡಿಲ್ಲ ಅನ್ನೋ ಕಾರಣದಿಂದ ಇಲ್ಲಿ ಆಡ್ ಟ್ರೈನಿಂಗ್ ಮಾಡಿದ್ರೆ, ಆಡ್ ಟ್ರೈನಿಂಗ್ ಮಾಡಿದಾಗ ಟ್ರೈನಿಂಗ್ ಕೊಟ್ಟವ್ರು ಯಾರು ಆಪ್ಷನ್ ಇಲ್ಲಿ ನೀವು ಹಾಕಬಹುದು. ಟ್ರೈನಿಂಗ್ ಯಾವ್ದು ಟ್ರೈನಿಂಗ್ ಆಗಿದೆ, ಡೆಸಿಗ್ನೇಷನ್ ಹಾಕ್ಬಹುದು ಅವ್ರದ್ದು, ಅಂದ್ರೆ ALMT, DLMT, SLMT ಅಂತ ಇರ್ತಾರೆ. ನಂಬರ್ ಆಫ್ ಅಡಿಷನಲ್ ಟ್ರೈನರ್ಸ್, ಅಲ್ಲಿ ಯಾರ್ಯಾರು ಮತ್ತೆ ಟ್ರೈನರ್ಸ್ ಇದ್ರೆ ಅವ್ರದ್ದು ಹಾಕ್ಬೇಕು. ಆಮೇಲೆ ಇಲ್ಲಿ ಅವರ ಟ್ರೈನಿಂಗ್, ಯಾವ ಟ್ರೈನಿಂಗು ಯಾವ ದಿನಾಂಕದಿಂದ ಆಯ್ತು, ಯಾವ ಸ್ಥಳದಲ್ಲಿ ಆಯ್ತು, ಈ ಎಲ್ಲ ಅಂಶವನ್ನ, ಎಷ್ಟು ಜನ ಬಾಯ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು, ಎಷ್ಟು ಜನ ಗರ್ಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು, ಟೋಟಲ್ ಟೀಚರ್ಸ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು, ಟೋಟಲ್ ಪಾರ್ಟಿಸಿಪೆಂಟ್ಸ್ ಎಷ್ಟಾಗಿದ್ರು ಅನ್ನೋದನ್ನ ಇಲ್ಲಿ ಹಾಕ್ಬೇಕು. ಆಮೇಲೆ ನಾವು ಅಲ್ಲಿ ಆ ಟ್ರೈನಿಂಗ್ ನಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಅಲ್ಲಿಯ ಒಂದು
ಇಮೇಜ್ ಅನ್ನ, ಒಳ್ಳೆಯ ಕ್ವಾಲಿಟಿ 10 MB ಒಳಗಡೆ ಇರುವಂತಹ ಒಂದು ಇಮೇಜ್ ಅನ್ನ ಇಲ್ಲಿ ನಾವು ದಾಖಲು ಮಾಡಬೇಕು. ಒಂದು ಚಿಕ್ಕದಾಗಿ 15 MB ಒಳಗಡೆ ಇರುವಂತಹ MP4 ವಿಡಿಯೋ ಕೂಡ ಅಲ್ಲಿ ಏನಾದ್ರೂ ನಾವು ಮಾಡಿದ್ರೆ ಅದನ್ನ ಇಲ್ಲಿ ದಾಖಲು ಮಾಡಬೇಕು. ಈ ಆಕ್ಟಿವಿಟಿ ರಿಪೋರ್ಟ್ ಅಕಸ್ಮಾತ್ ನಾವೇನ್ ಮಾಡಿರ್ತೀವಿ ಅದನ್ನ ನಾವು ಬರಹದ ರೂಪದಲ್ಲಿ ಮಾಡಿದ್ವಿ ಅಂದ್ರೆ ಅದರ PDF ಮಾಡ್ಕೊಂಡು ಅದನ್ನು ಕೂಡ ಇಲ್ಲಿ ನಾವು ದಾಖಲು ಮಾಡಿ ಕ್ರಿಯೇಟ್ ಅಂತ ಮಾಡಿದಾಗ ನಾವು ಇಲ್ಲಿ ಯಾವುದು ಆ ಟ್ರೈನಿಂಗ್ ಡೀಟೇಲ್ಸ್ ಅನ್ನ ನಾವು ಫೀಡ್ ಮಾಡಿದಂತೆ ಆಗುತ್ತೆ. ಇದು ನಾವು ಟ್ರೈನಿಂಗ್ ತೆಗೆದುಕೊಂಡಾಗ, ಟ್ರೈನಿಂಗ್ ಕೊಟ್ಟಾಗ. ನೆಕ್ಸ್ಟ್ ಬರುವಂತದ್ದು ಈವೆಂಟ್ಸ್. ಇಲ್ಲಿ ಈವೆಂಟ್ಸ್ ಅಂತ ಬಂದಾಗ, ಈವೆಂಟ್ಸ್ ಅಂದ್ರೆ ನಾವು ನಮ್ಮ ಟೈಮ್ ಟೇಬಲ್ ಪ್ರಕಾರ ನಾವು ಈವೆಂಟ್ಸ್ ಅನ್ನ ಮಾಡ್ತೀವಿ. ಉದಾಹರಣೆಗಾಗಿ ಜೂನ್ ತಿಂಗಳಿನಲ್ಲಿ ವಾಲ್ ಆಫ್ ಡೆಮಾಕ್ರಸಿ ಅಂತ ಬರುತ್ತೆ, ಅಥವಾ ಡೆಮಾಕ್ರಸಿ ವಾಲ್ ಅಂತ ಕರಿತೀವಿ. ಆ ಡೆಮಾಕ್ರಸಿ ವಾಲ್ ನಲ್ಲಿ ನಾವು ಒಂದು ಆಕ್ಟಿವಿಟಿ ಮಾಡಿರ್ತೀವಿ. ಆ ಒಂದು ಯಾವ ಆಕ್ಟಿವಿಟಿ ಮಾಡಿದ್ರಿ ಅನ್ನೋದನ್ನ ಇಲ್ಲಿ ನಾವು ದಾಖಲು ಮಾಡ್ಬೇಕಾಗುತ್ತೆ. ಅದಕ್ಕೆ ಆಡ್ ಕ್ಯಾಲೆಂಡರ್ ಇವೆಂಟ್ಸ್ ಇಲ್ಲಿ ಬರ್ತಾ ಇದೆ. ಯಾವ ರೀತಿಯ ಆಕ್ಟಿವಿಟಿ ಅನ್ನೋದನ್ನ ನೋಡ್ತೀರಿ. ಇಲ್ಲಿ ಅಕಾಡೆಮಿಕ್ ಇಯರ್ ಅನ್ನುವಂಥದ್ದು ಅಂದಾಗ ಇಲ್ಲಿ 24, 25 ಅಂತ ಹಾಕಿರ್ತೀರಿ. ಸಿಲೆಕ್ಟ್ ಆಪ್ಷನ್, ಅದು ಫಸ್ಟ್ PUC ಒಳಗೆ ನೀವು ಆ ಒಂದು ಆಕ್ಟಿವಿಟಿ ಮಾಡಿದ್ರೆ ಫಸ್ಟ್ PUC, ಸೆಕೆಂಡ್ PUC ಆಕ್ಟಿವಿಟಿ ಮಾಡಿದ್ರೆ ಸೆಕೆಂಡ್ PUC ಅಂತ ಹಾಕ್ತಿರಿ. ಇಲ್ಲಿ ಈವೆಂಟ್ ಅಂತ ಬರ್ತಾ ಇದೆ. ಈವೆಂಟ್ ಅಂದ್ರೆ ಯಾವುದು? ಇಲ್ಲಿ ನೀವು ಫಸ್ಟ್ PUC ಅಂದಾಗ ಇಲ್ಲಿ ಅದು ನಿಮಗೆ ಆಪ್ಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನಾಗಿದೆ, ಫಸ್ಟ್ ಗೆ ಕಾರ್ಡ್ ಗೇಮ್ ಅಂತ ಇದೆ, ನಾಮಿನೇಷನ್, ಆಮೇಲೆ ಚುನಾವಣಾ ಯಾತ್ರಾ, ಬಿಲ್ಡ್ ದ ಬ್ಯಾಲೆಟ್ ಅಂತ ಇದೆ, ಫಿಲ್ಮ್ ಶೋ ಇದೆ, ಮಾಡೆಲ್ ಮತದಾನ ಅಂತ ಇದೆ, NVD ಕಾಂಪಿಟೇಷನ್ಸ್ ಇದೆ, ಟೆಕ್ನಿಕಲ್ ಆಪ್ಸ್ ಫೆಸಿಲಿಟಿ ಸ್ಟೂಡೆಂಟ್ಸ್ ಯಾವ ಎನ್ರೋಲ್ಡ್, ಮೋರ್ ವೋಟರ್ ತಾಲೂಕಾ ಲೆವೆಲ್. ಈ ರೀತಿ ನಾವು ಫಸ್ಟ್ PUC ಗೆ ಈ ಸಂಬಂಧಪಟ್ಟಂತ ಇವೆಂಟ್ ಗಳನ್ನ ಮಾಡಬೇಕು. ಹಾಗಾಗಿ ನಾವು ಯಾವ ಇವೆಂಟ್ ಮಾಡಿದೀವಿ, ಇಲ್ಲಿ ಕಾರ್ಡ್ ಗೇಮ್ ಅನ್ನುವಂಥದ್ದು ಆ ನಾಮಿನೇಷನ್ ಸಲುವಾಗಿ ಕಾರ್ಡ್ ಗೇಮ್ ಮಾಡುವಂತದ್ದಿದೆ. ಇದನ್ನ ನಾವು ಇಲ್ಲಿ ಸಿಲೆಕ್ಟ್ ಮಾಡ್ತೀವಿ. ಸಿಲೆಕ್ಟ್ ಮಾಡಿ ಯಾವ ತಾರೀಕಿನಿಂದ ನಾವು ಮಾಡಿದ್ರಿ, ಆಮೇಲೆ ಅದು ಏನೇನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಇಲ್ಲಿ ಬ್ರೀಫ್ ಆಗಿ ನಾವು ಅದರ ಡಿಸ್ಕ್ರಿಪ್ಷನ್ ಹಾಕೋದು. ಆಮೇಲೆ ಎಷ್ಟು ಜನ ಬಾಯ್ಸ್, ಎಷ್ಟು ಜನ ಗರ್ಲ್ಸ್ ಪಾರ್ಟಿಸಿಪೆಂಟ್ ಆದ್ರು, ಆಮೇಲೆ ಅದ್ರದ್ದೊಂದು ಫೋಟೋ ಇಲ್ಲಿ ನೀವು ಹಾಕ್ಬೇಕು. ಇಲ್ಲಿ ಅದ್ರದ್ದೊಂದು ಚಿಕ್ಕದಾದ ವಿಡಿಯೋ ಇದ್ರೆ ವಿಡಿಯೋ ಹಾಕ್ಬೇಕು. ಮತ್ತು ಇಲ್ಲಿ ಡಾಕ್ಯುಮೆಂಟ್ಸ್ ನೀವು ಮಾಡಿದ್ರೆ ಡಾಕ್ಯುಮೆಂಟ್ಸ್ ಅನ್ನು ಮಾಡಿ ಇಲ್ಲಿ ಕ್ರಿಯೇಟ್ ಅಂತ ಮಾಡ್ತೀರಿ ಅಂದ್ರೆ ಇದು ಫಸ್ಟ್ PUC ಗೆ ಸಂಬಂಧಪಟ್ಟಂತ ಒಂದು ಇವೆಂಟ್ ಆಗುತ್ತೆ. ಇದನ್ನೇ ನೀವು ಇಲ್ಲಿ ಮತ್ತೆ ಸೆಕೆಂಡ್ PUC ಅಂತ ನಾವು ತಗೊಂಡಾಗ ಸೆಕೆಂಡ್ PUC ಗೆ ಮತ್ತೆ ಇಲ್ಲಿ ಚೇಂಜ್ ಆಗುತ್ತೆ. ಏನೇನ್ ಬರ್ತಾ ಇವೆ ನೋಡಿ. ಇಲ್ಲಿ ಫಿಲ್ಲಿಂಗ್ ಫಾರ್ಮ್ ನಂಬರ್ 6 ಅಂಡ್ ಎನ್ರೋಲಿಂಗ್ ಆಸ್ ಎ ಎಲೆಕ್ಟರ್ ವಿಸಿಟ್ ವಿಲೇಜಸ್ ಅಲಾಂಗ್ ವಿತ್ BLO ಇದೆ, ನೋ ಯುವರ್ ಕ್ಯಾಂಡಿಡೇಟ್ ಅಂತಿದೆ, ಲೋಕಸಭಾ ಫಿಲ್ಮ್ ಸ್ಕ್ರೀನಿಂಗ್ ಇದೆ, ನಿರ್ವಚಿತ್ರ ಫಿಲ್ಮ್ ಶೋ ಇದೆ, ಟೆಕ್ನಾಲಜಿ ಆಪ್ಸ್ ಅಂದ್ರೆ ಇವು VHA ಆಪ್ ಆಗಿರ್ಬೋದು, NVSP ಆಪ್ ಆಗಿರ್ಬೋದು, ಅವುಗಳ ಉಪಯೋಗ ಇದೆ. ಆಮೇಲೆ ವರ್ಡ್ ಗೇಮ್ಸ್ ಇದೆ. ಇವುಗಳಲ್ಲಿ ನೀವು ಯಾವ್ದನ್ನ ದ್ವಿತೀಯ PUC ಗೆ ಮಾಡಿಸಿದ್ರಿ ಅನ್ನೋದನ್ನ ನಾವು ಇಲ್ಲಿ ದಾಖಲು ಪ್ರಕಾರ ಮಾಡ್ತೀವಿ. ಇದೇ ತರ 9ನೇ ತರಗತಿಗೆ ಒಂದು ಬೇರೆ ಡ್ರಾಪ್ ಡೌನ್ ಬರುತ್ತೆ, 10ನೇ ತರಗತಿಗೆ ಬೇರೆ ಬರುತ್ತೆ, ಡಿಗ್ರಿ ಕಾಲೇಜುಗಳಿಗೆ ಬೇರೆ ಬರುತ್ತೆ. ಅವೆಲ್ಲವೂ ಕೂಡ ಇಲ್ಲಿ ಮಾಡಿರುವುದನ್ನ ಮಾಡಿ ಅದರ ಡೇಟ್ ಹಾಕಿ ಅದಕ್ಕೆ ಸಂಕ್ಷಿಪ್ತವಾದಂತಹ ಒಂದು ಡಿಸ್ಕ್ರಿಪ್ಷನ್ ಹಾಕಿ ಅದರಲ್ಲಿ ಭಾಗವಹಿಸಿರುವ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಟೋಟಲ್ ಪಾರ್ಟಿಸಿಪೆಂಟ್ಸ್ ಆಗಿರ್ಬೋದು, ಅದನ್ನ ಹಾಕಿ ಇಲ್ಲಿ ಒಂದು ಮೀಡಿಯಾದ ಅಂದ್ರೆ ಒಂದು ಫೋಟೋ, ಇಲ್ಲಿ ಒಂದು ವಿಡಿಯೋ, ಇಲ್ಲಿ ಅದರ ಬಗ್ಗೆ ಸಂಬಂಧಪಟ್ಟಂತ ಒಂದು PDF ಅನ್ನ ನಾವು ಅಪ್ಲೋಡ್ ಮಾಡಿ ಕ್ರಿಯೇಟ್ ಅಂತ ನಾವು ಮಾಡಿದ್ವಿ ಅಂದ್ರೆ ಇಲ್ಲಿ ಆ ಇವೆಂಟ್ ಕ್ರಿಯೇಟ್ ಆಗುತ್ತೆ. ಇದು PUC ಪ್ರಥಮ ಮತ್ತು PUC ದ್ವಿತೀಯ ಸಂಬಂಧಪಟ್ಟಂತೆ. ಇದೇ ತರಹ ಇಲ್ಲಿ ನಾವು ಈ ಬೇರೆ ಪ್ರೌಢಶಾಲೆ ತೆಗೆದುಕೊಂಡಿದ್ರೆ 9 ಮತ್ತು 10 ಅಂತ ಬರ್ತಾ ಇದೆ. PU ಕಾಲೇಜಲ್ಲಿ ಅಂದ್ರೆ ಫಸ್ಟ್ PUC, ಸೆಕೆಂಡ್ PUC. ಇನ್ನು ಡಿಗ್ರಿ ಕಾಲೇಜುಗಳಲ್ಲಿ ಹೋದಾಗ ಅಲ್ಲಿ ನಿಮಗೆ R ಅಥವಾ E1 ಅನ್ನುವಂತಹ 2 ರೀತಿಯ ಸೆಮಿಸ್ಟರ್ ವೈಸ್ ಬರ್ತಾ ಇದೆ. ಅವುಗಳನ್ನ ನೀವು ಏನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಭರ್ತಿ ಮಾಡಿ ಆ ಕಾಲಕ್ಕೆ ಸಂಬಂಧಪಟ್ಟಂತ ಇವೆಂಟ್ ಅನ್ನ ನೀವು ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಎನ್ರೋಲ್ಮೆಂಟ್ಸ್ ಅಂತ ಬರ್ತಾ ಇದೆ. ಎನ್ರೋಲ್ಮೆಂಟ್ಸ್ ಅಂದ್ರೆ ಏನು, ಇಲ್ಲಿ ಯಾವ ರೀತಿ ನಮ್ಮಲ್ಲಿ ಇನ್ನು ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ ಮಾಡಿರಲ್ಲ ಯಾವುದಕ್ಕೆ, ನಮ್ಮ ELC ಗೆ. ಇಲ್ಲಿ ಆಡ್ ಎನ್ರೋಲ್ಮೆಂಟ್ ಅಂತ ನಾವು ಕ್ಲಿಕ್ ಮಾಡಿದಾಗ ಆಡ್ ಎನ್ರೋಲ್ಮೆಂಟ್ ಅಂತ ನಾವು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಅನ್ನ ನಾವು ಅಲ್ಲಿ ಎನ್ರೋಲ್ಮೆಂಟ್ ಮಾಡಬಹುದು. ಹೀಗೆ ಈ ರೀತಿಯ ಒಂದು ನಮ್ಮ ELC ಯ ಆನ್ಲೈನ್ ಪೋರ್ಟಲ್ ನಲ್ಲಿ ನಾವು ದಾಖಲು ಮಾಡಬೇಕಾಗಿರುವಂತದನ್ನ ನಾವು ನೋಡಿದ್ವಿ. ಹೀಗೆ ನೀವು ಪ್ರತಿಯೊಂದು ಕೂಡ ಪ್ರೌಢಶಾಲೆ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು, ಅಥವಾ ಡಿಗ್ರಿ ಕಾಲೇಜಸ್ ಆಗಿರ್ಬೋದು, ಎಲ್ಲರೂ ಈ ಒಂದು ವೆಬ್ಸೈಟ್ಗೆ ಅಥವಾ ಈ ಚುನಾವಣೆಯ ಈ ಒಂದು ಪೋರ್ಟಲ್ಗೆ ನಾವು ವಿಸಿಟ್ ಮಾಡಿ ಅಲ್ಲಿ ನಮ್ಮ ಈ ಎಲ್ಲ ದಾಖಲೆಗಳು ಮಾಡುವುದು ಕಡ್ಡಾಯವಾಗಿದ್ದು ಈ ವರ್ಷ ನಾವು ಎಲ್ಲವೂ ಕೂಡ ಇಲ್ಲಿ ದಾಖಲು ಮಾಡ್ತೀವಿ. ಇಲ್ಲಿ ನಾವು ಏನು ಎಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅನ್ನೋದು ಚುನಾವಣಾ ಆಯೋಗವೂ ಕೂಡ ಗಮನಿಸ್ತಾ ಇರ್ತದೆ, ಇಲಾಖೆಯೂ ಕೂಡ ಗಮನಿಸ್ತಾ ಇರ್ತದೆ. ಹಾಗಾಗಿ ತಾವು ದಯವಿಟ್ಟು ಪ್ರತಿಯೊಂದು ಕೂಡ ಕಾಲೇಜಿನವರು ಈ ಒಂದು
ಆಕ್ಟಿವ್ ಆಗಿ ಈ ಕೆಲಸ ನಾವ್ ಯಾವ ರೀತಿ ಸ್ಯಾಟ್ಸ್ ಹಾಗೆ ಯಾವ ರೀತಿ PUDs ಮಾಡ್ತಿರ್ತೀವೋ, ಯಾವ ರೀತಿ ನಮ್ಮ ಡೈಸ್ ನಲ್ಲಿ ನಮ್ಮ ಮಾಹಿತಿಯನ್ನ ಭರ್ತಿ ಮಾಡ್ತಿರ್ತೀವೋ, ಅದೇ ತರಹ ಈ ಒಂದು ELC ಯ ಚಟುವಟಿಕೆಯು ಕೂಡ ನಾವು ಇಲ್ಲಿ ಭರ್ತಿ ಮಾಡಬೇಕಾಗಿದೆ. ಹಾಗಾಗಿ ಈ ರೀತಿ ಭರ್ತಿ ಮಾಡಿ ನಾವು ನಮ್ಮ ಈ ಒಂದು ಚಟುವಟಿಕೆಯನ್ನ ಮಾಡಬಹುದು. ಈ ರೀತಿ ನೀವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ ಎಲ್ಲರೂ ಸೇರಿ ಈ ಒಂದು ಯೋಜನೆಯನ್ನ, ಚುನಾವಣಾ ಆಯೋಗದ ಯೋಜನೆಯನ್ನ ನಾವೆಲ್ಲರೂ ನಮ್ಮ ಡಿಪಾರ್ಟ್ಮೆಂಟ್ ಮಾಡಬೇಕು ಅನ್ನುವಂತ ಒಂದು ಮಾಹಿತಿಯೊಂದಿಗೆ ನಿಮಗೆ ಈ ರೀತಿ ಯಾವ ರೀತಿ ELC ಯ ಒಂದು ಚಟುವಟಿಕೆಯನ್ನ ಆನ್ಲೈನ್ ನಲ್ಲಿ ನಾವು ಪೋರ್ಟಲ್ ನಲ್ಲಿ ಭರ್ತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಇದೇ ತರಹ ನಾವು ಮುಂದೆ ಬೇರೆ ಬೇರೆ ಯಾವ್ದಾದರೂ ಕೂಡ ನಮ್ಮ ಇಲಾಖೆ ನೀಡಿದ ಮಾಹಿತಿಯನ್ನ ಈ ಒಂದು ಚಾನೆಲ್ ಮೂಲಕ ನಿಮಗೆ ನಾನು ಮಾಹಿತಿಯನ್ನ ನೀಡ್ತಾ ಇರ್ತೇನೆ. ಧನ್ಯವಾದಗಳು.